ಜಾತ್ರಾ ಸಮಿತಿ ಅಧ್ಯಕ್ಷರಾದಂಥ ಸತೀಶ್ ನಾಯಕ್ ಅವರು ಕುಕ್ಕೆರೆಬೆಟ್ಟುವಿನಲ್ಲಿ ನಡೆದ ಪ್ರಶ್ನೆಗೆ ಬಂದಿರುತ್ತಾರೆ. ಕೆಲವು ಊರಿನ ಗಣ್ಯ ವ್ಯಕ್ತಿಗಳನ್ನು ಕರೆದಿರುತ್ತೇವೆ. ಮಹಾಬಲೇಶ್ವರ ವೀರಭದ್ರ ದೇವಸ್ಥಾನದ ಅಧ್ಯಕ್ಷರು, ದುರ್ಗಾಂಬಿಕಾ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಇತರ ಹಲವರು ಆ ಸಮಯದಲ್ಲಿ ಬಂದಿದ್ದರು. ಅವರಿಗೆ ಪ್ರಶ್ನೆಯಲ್ಲಿ ಕಂಡಂಥ ವಿಚಾರಗಳನ್ನು ಜ್ಯೋತಿಷಿಯವರು ಮನದಟ್ಟು ಮಾಡಿರುತ್ತಾರೆ. ಅನಂತರ ಒಂದು ಸಲ ಜಾತ್ರೆ ನಿಂತ ಮೇಲೆ ಪುನಃ ಆರಂಭದ ಬಗ್ಗೆ ಮಾಡದಲ್ಲಿ ಒಂದು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಕುಕ್ಕೆರೆಬೆಟ್ಟಿನವರು ಭಾಗವಹಿಸಿ ಊರಿನವರ ಸಮ್ಮುಖದಲ್ಲಿ ಪ್ರಶ್ನೆಯಲ್ಲಿ ಕಂಡು ಬಂದಂತಹ ವಿಚಾರಗಳನ್ನು ಹೇಳುವಾಗ ಕೂಡ ಅಲ್ಲಿ ಸರಿಯಾದಂಥ ಸ್ಪಂದನೆ ಸಿಗಲಿಲ್ಲ. ಈ ಎಲ್ಲ ವಿಚಾರಗಳಿಗೆ ಒಂದು ವಿರುದ್ಧ ರೀತಿಯಲ್ಲಿ ಉತ್ತರಗಳು ಬಂದ ಕಾರಣ ನಾವು ಕುಕ್ಕೆರೆಬೆಟ್ಟಿನವರು ತಟಸ್ಥರಾಗಿದ್ದೆವು. ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಹೇಳುವುದಾದರೆ 2023ರಲ್ಲಿ ಕುಕ್ಕೆರೆಬೆಟ್ಟಿನಲ್ಲಿ ಹೊಸದಾದಂಥ ಕಡಂಬಳಿತಾಯ ಸ್ವಾಮಿಗೆ ಚಾವಡಿ ಕಟ್ಟಿ ಸ್ವಾಮಿಯ ವಿಗ್ರಹ ಪುನಃ ಪ್ರತಿಷ್ಠೆ, ಅದೇ ರೀತಿ ನೂತನವಾಗಿ ನಿರ್ಮಿಸಿರುವ ತರವಾಡು ಮನೆಯಲ್ಲಿ ದುರ್ಗಾ ಪರಮೇಶ್ವರಿಯ ಪುನರ್ ಪ್ರತಿಷ್ಠೆ ಹಾಗೂ ಕುಕ್ಕೆರೆಬೆಟ್ಟು ಕುಟುಂಬಕ್ಕೆ ಸಂಬಂಧಿಸಿದ ಇತರ ದೈವಗಳ ಪುನರ್ ಪ್ರತಿಷ್ಠೆ ಮಾಡಿರುತ್ತೇವೆ. ಪ್ರತಿಷ್ಠಾ ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರ ನಾವು ಕುಕ್ಕೆರೆಬೆಟ್ಟುವಿಗೆ ಸಂಬಂಧಪಟ್ಟು ಪ್ರತಿಷ್ಠೆ ಉದ್ದೇಶವಾಗಿ ಕಡಂಬಳಿತಾಯ ಸ್ವಾಮಿ ಹಾಗೂ ಇತರ 8 ದೈವಗಳಿಗೆ 2024 ಜನವರಿ 31ರಂದು ನೇಮೋತ್ಸವ ಮಾಡಿರುತ್ತೇವೆ. 2024 ನವರಾತ್ರಿ ಸಮಯದಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷರಾದಂಥ ಸತೀಶ್ ನಾಯಕ್ ಅವರು ನಾವು ಕುಕ್ಕೆರೆಬೆಟ್ಟುಗೆ ಮಾತುಕತೆಗೆ ಬರುತ್ತೇವೆ ಎಂದು ಹೇಳಿ ಅವರ ನೇತೃತ್ವದಲ್ಲಿ 5 ಜನ ಬಂದಿರುತ್ತಾರೆ. ಆಗ ಕೂಡ ನಾವು ಕುಕ್ಕೆರೆಬೆಟ್ಟುವಿನವರು ಕಡಂಬಳಿತಾಯ ಸ್ವಾಮಿಯ ಭಂಡಾರ ತರುವುದಿಲ್ಲ ಎಂದು ಹೇಳಲಿಲ್ಲ. ಆದರೆ ನಮ್ಮ ಪ್ರಶ್ನೆಯಲ್ಲಿ ಕಂಡಂಥ ವಿಷಯಗಳನ್ನು ಇನ್ನೊಮ್ಮೆ ಮನದಟ್ಟು ಮಾಡಿರುತ್ತೇವೆ ಹಾಗೂ ನಮ್ಮ ಪ್ರಶ್ನೆಯಲ್ಲಿ ಕಂಡಂಥ ವಿಚಾರಗಳನ್ನು ಇನ್ನೊಮ್ಮೆ ಮಾಡದಲ್ಲಿ ಚಿಂತನೆ ಮಾಡಿ ಎಂದು ಹೇಳಿರುತ್ತೇವೆ. ಈ ಹಿಂದೆ ಜಾತ್ರೆ ಬಗ್ಗೆ ಪ್ರಶ್ನೆ ಚಿಂತನೆಗಳು ಮಾಡದಲ್ಲಿಯೇ ಆಗಿರುತ್ತದೆ. ಮಾಡದಲ್ಲಿ ಸುದ್ದಿ ಕೆಲಸಗಳು ಆಗಬೇಕು. ಅನಂತರ ಯಾವ ಮನೆತನಗಳಿಂದ ಭಂಡಾರ ಬರುತ್ತದೋ ಅಲ್ಲಿರುವಂತಹ ಸಾನ್ನಿಧ್ಯಗಳಿಗೆ ಜಾತ್ರಾ ಸಮಿತಿಯವರ ಪರವಾಗಿ ಹೋಗಿ ಶಾಸ್ತ್ರೋಕ್ತವಾಗಿ ಅಲ್ಲಿರುವ ಸಾನ್ನಿಧ್ಯಗಳಿಗೆ, ವ್ಯಕ್ತಿಗಳಿಗಲ್ಲ, ಆಮಂತ್ರಣ ನೀಡಬೇಕೆಂದು ನಾವು ತಿಳಿಸಿರುತ್ತೇವೆ. ಈ ಎಲ್ಲ ವಿಚಾರಗಳು ನಮ್ಮ ಕುಕ್ಕೆರೆಬೆಟ್ಟಿನಲ್ಲಿ ನಡೆದಂತಹ ಪ್ರಶ್ನೆಯಲ್ಲಿ ಕಂಡುಬಂದಂತಹ ವಿಚಾರವಾಗಿರುತ್ತದೆ. ಆವಾಗಲೂ ನಾವು ಕುಕ್ಕೆರೆಬೆಟ್ಟಿನವರು ಸಮಿತಿಯವರಿಗೆ ಭಂಡಾರ ತರುವುದಿಲ್ಲ ಎಂದು ಹೇಳಿರುವುದಿಲ್ಲ. ಕಡಬ ಜಾತ್ರೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಚಿಂತನೆಗಳು ಇಂದಿನ ಕಾಲದಲ್ಲೂ ಮಾಡದಲ್ಲಿ ಆಗಿರುವುದರಿಂದ ಇದು ಯಾವುದೇ ಮನೆತನದವರ ಮನೆಯಲ್ಲಿ ಆಗುವಂತಹುದು ಹಿತವಲ್ಲ. ಕಡಬ ಜಾತ್ರೋತ್ಸವ ಊರಿನವರ ದೇಣಿಗೆಯಿಂದ ಹಾಗೂ ಜಾತ್ರಾ ಸಮಿತಿಯ ಮುಖಾಂತರ ಆಗುವ ಕಾರಣ ಮಾಡದಲ್ಲಿ ಎಲ್ಲರಿಗೂ ಬರುವ ಅವಕಾಶವಿರುತ್ತದೆ. ಹಾಗೂ ನಮ್ಮ ಕುಕ್ಕೆರೆಬೆಟ್ಟುವಿನಲ್ಲಿ ಕಂಡುಬಂದಂಥ ವಿಚಾರಗಳನ್ನು ಇನ್ನೊಮ್ಮೆ ವಿಮರ್ಶೆ ಮಾಡಬೇಕು ಎನ್ನುವುದು ನಮ್ಮ ನಿಲುವು. ಇತ್ತೀಚೆಗೆ ಸೋನಾ ನಡವಳಿ ನಡೆಸುವ ಬಗ್ಗೆ ಮುದ್ರಿಸಿರುವಂತಹ ಆಮಂತ್ರಣ ಪತ್ರಿಕೆ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಈ ಆಮಂತ್ರಣ ಪತ್ರದಲ್ಲಿ ಪೂರ್ವ ಪದ್ಧತಿಯಂತೆ ಸೋನಾ ನಡವಳಿ ನಡೆಸುವುದಾಗಿ ಮುದ್ರಿಸಲಾಗಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಪೂರ್ವ ಪದ್ಧತಿ ಎಂದು ಹೇಳಬೇಕಾದರೆ ಸಂಬಂಧಪಟ್ಟ ಮನೆತನದಿಂದ ಭಂಡಾರ ಬಂದು ನೇಮೋತ್ಸವ ನಡೆಯಬೇಕಿತ್ತು. ಈ ಆಮಂತ್ರಣ ಪತ್ರದಲ್ಲಿ ಕಡಬ ಮಾಡದಿಂದ ಕಡಂಬಳಿತಾಯ ಸ್ವಾಮಿ ಭಂಡಾರ ಹೊರಡುವುದು ಎಂದು ಬರೆಯಲಾಗಿದೆ. ಇದು ಪೂರ್ವ ಪದ್ಧತಿಯೇ. ಕಡಂಬಳಿತಾಯ ಸ್ವಾಮಿ ಭಂಡಾರವು ನಮ್ಮ ಕುಕ್ಕೆರೆಬೆಟ್ಟು ಸ್ವಾಮಿಯ ಚಾವಡಿಯಿಂದ ಬರುತ್ತಿತ್ತೇ ಹೊರತು ಕಡಬ ಮಾಡದಿಂದ ಅಲ್ಲ. ಇನ್ನು 2 ಕಡೆಯಿಂದ ಕಡಬ ಜಾತ್ರೆಗೆ ಬರುತ್ತಿದ್ದಂಥ ಭಂಡಾರ ನಿಂತು ತುಂಬ ವರ್ಷಗಳಾಗಿರುತ್ತದೆ. ಆದುದರಿಂದ ಇದು ಯಾವ ರೀತಿಯ ಪೂರ್ವ ಪದ್ಧತಿ? ಆದುದರಿಂದ ನಮ್ಮ ಕುಕ್ಕೆರೆಬೆಟ್ಟಿನವರ ಸೃಷ್ಟೀಕರಣ ಏನೆಂದರೆ, ಕುಕ್ಕೆರೆಬೆಟ್ಟುವಿನವರು ಭಂಡಾರ ತರುವುದಿಲ್ಲ ಹಾಗೂ ನಮ್ಮ ಕುಲಪುರೋಹಿತರು ಭಂಡಾರ ತರಲು ಬಿಡುವುದಿಲ್ಲ ಎಂಬಂಥ ಆರೋಪಗಳು ಕೆಲವು ಸಮಯದಿಂದ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇನ್ನು ಹೇಳಬೇಕೆಂದರೆ ಕುಕ್ಕೆರೆಬೆಟ್ಟುವಿನಲ್ಲಿ ಭಂಡಾರ ತರುವ ದಿವಸ ಅಲ್ಲಿ ಸ್ವಾಮಿಗೆ ಬೇಕಾದಂಥ ಧಾರ್ಮಿಕ ಕಾರ್ಯಗಳನ್ನು ಮಾಡಿಕೊಂಡು ಊರಿನವರಿಗೆ ಅನ್ನದಾನ ಮಾಡಿಕೊಂಡು ಬರುತ್ತಿದ್ದೆವು. ಈ ಸಂದರ್ಭದಲ್ಲಿ ಆಗುವಂಥ ಯಾವುದೇ ಖರ್ಚು ವೆಚ್ಚಗಳು ಹಾಗೂ ಭಂಡಾರವನ್ನು ಕುಕ್ಕೆರೆಬೆಟ್ಟುವಿನಿಂದ ಕಡಬ ಮಾಡಕ್ಕೆ ತಂದು ಅಲ್ಲಿ ಸ್ವಾಮಿಯ ಪಾತ್ರೆಯವರು 7 ದಿನಗಳ ಕಾಲ ಅಲ್ಲೇ ಇದ್ದು ವಾಪಸ್ಸು ಭಂಡಾರವನ್ನು ಕಡಬ ಮಾಡೋದು ಕುಕ್ಕೆರೆಬೆಟ್ಟಿಗೆ ತಂದು ಅಲ್ಲಿ ನಡೆಸುವಂಥ ಸುದ್ದಿ ಕಲಸ, ಗಣಪತಿ ಹೋಮ ಇತ್ಯಾದಿಗಳಿಗೆ ಆಗುವಂಥ ಎಲ್ಲ ರೀತಿಯ ಖರ್ಚು ವೆಚ್ಚಗಳಿಗೆ ಜಾತ್ರಾ ಸಮಿತಿಯಿಂದ ಇಲ್ಲಿಯವರೆಗೆ ಏನನ್ನೂ ಪಡೆದಿರುವುದಿಲ್ಲ. ನಾವು ಕುಕ್ಕೆರೆಬೆಟ್ಟು ಕುಟುಂಬಸ್ಥರೇ ಇದನ್ನು ಭರಿಸುತ್ತಿದ್ದೆವು. ಕಡಂಬಳಿತಾಯ ಸ್ವಾಮಿಗೆ ಕಡಬ ಮಾಡದಲ್ಲಿ ಅಥವಾ ಮಾಲೇಶ್ವರದಲ್ಲಿ ಸೋನ ನಡವಳಿಯಲ್ಲಿ ಆಗಲಿ ಬಂದಂತಹ ಬೆಳ್ಳಿ ಬಂಗಾರಗಳು ಇರಬಹುದು, ವಸ್ತು ರೂಪದಲ್ಲಿ ಇರಬಹುದು, ಕಾಣಿಕೆ ರೂಪದಲ್ಲಿ ಇರಬಹುದು. ಬಂದಿರುವಂಥ ಯಾವುದೇ ಕಾಣಿಕೆಯನ್ನು ಜಾತ್ರಾ ಸಮಿತಿಯವರು ಕಡಂಬಳಿತಾಯ ಸ್ವಾಮಿಗೆ ಅರ್ಪಣೆ ಮಾಡಿರುವುದಿಲ್ಲ.
ನಮ್ಮ ಪ್ರಶ್ನೆಯಲ್ಲಿ ಕಂಡಂತೆ ಕಡಂಬಳಿತಾಯ ಸ್ವಾಮಿಗೆ ಬಂದಿರುವಂತಹ ಹರಕೆಗಳನ್ನು ಸ್ವಾಮಿಗೆ ಅರ್ಪಿಸುವುದು ವಿಹಿತ ಎಂದು ಕಂಡು ಬಂದಿರುವುದರಿಂದ ಅದನ್ನು ಕೂಡ ಜಾತ್ರಾ ಸಮಿತಿಯವರಿಗೆ ತಿಳಿಸಿರುತ್ತೇವೆ. ಆದರೂ ಊರಿನ ಹಿತದೃಷ್ಟಿಯಿಂದ ಇಲ್ಲಿವರೆಗೆ ನಾವು ಎಲ್ಲವನ್ನು ಸಹಿಸಿಕೊಂಡು ಸೋನಾ ನಡಾವಳಿಗೆ ಹಾಗೂ ಕಡಬ ಜಾತ್ರೆಗೆ ಕಡಂಬಳಿತಾಯ ಸ್ವಾಮಿ ಭಂಡಾರವನ್ನು ತಂದಿರುತ್ತೇವೆ.